ಈ ಬಗ್ಗೆ ವಿಜೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಸಿಟಿ ರವಿ ಅವರ ಮೇಲೆ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ, ಪೊಲೀಸರು ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ, ಪೊಲೀಸರು ಕಾನೂನನ್ನ ಗಾಳಿಗೆ ತೂರಿದ್ದಾರೆ ಅಂತ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ್ರು ವಿಜೇಂದ್ರ, ಏನ್ ಹೇಳಿದ್ರು ಕೇಳೋಣ. ನ್ಯಾಯಾಲಯದಲ್ಲಿ ನಮ್ಮ ಅಡ್ವೊಕೇಟ್ ಅವರು ನ್ಯಾಯವಾದಿಗಳು ಎಳೆಯಾಗಿ ಯಾವ ರೀತಿ ಪೊಲೀಸರು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ ಯಾವ ರೀತಿ ದೌರ್ಜನ್ಯವನ್ನು ಎಸಗಿದ್ದಾರೆ, ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸ್ ಇಲಾಖೆನೇ ಎಲ್ಲ ಕಾನೂನುಗಳನ್ನು ಗಾಳಿಗೆ ತೂರಿ ಯಾವ ರೀತಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ, ಎಲ್ಲ ವಿಚಾರಗಳನ್ನು ಎಳೆಯಾಗಿ ಇವತ್ತು ಬಿಡಿಸಿಟ್ಟಿದ್ದಾರೆ. ಸಿಟಿ ರವಿ ಅವರ ಹೇಳಿಕೆಯನ್ನು ಕೂಡ ಮಾನ್ಯ ನ್ಯಾಯಾಧೀಶರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. 3 ಗಂಟೆ ನಂತರದಲ್ಲಿ ತಮ್ಮ ತೀರ್ಪನ್ನು ನೀಡ್ತಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಈ ಪೊಲೀಸರ ದೌರ್ಜನ್ಯ ಬಗ್ಗೆ ನ್ಯಾಯಾಧೀಶರಿಗೂ ಕೂಡ ಮನವರಿಕೆ ಆಗಿದೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಯಾವ್ದೋ ಡೈರೆಕ್ಷನ್ ಮೇಲೆ ನಡೀತಾ ಅಥವಾ ಇಡೀ ಒಂದು ಪ್ರಶ್ನೆ ಪೊಲೀಸರು ತನಿಖೆಯ ಭಾಗವಾಗಿ ನಡೆಸ್ತಾರೆ? ಡೈರೆಕ್ಷನ್ ಇಲ್ದೇನೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಮಾನ್ಯ ಸಿಟಿ ರವಿ ಅವರು ತಮ್ಮ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದಾರೆ. ಅರ್ಧ ಗಂಟೆಗೂ ಸಹ ಏನವ್ರಿಗೆ ಫೋನ್ ಬರ್ತಿತ್ತು, ಪೊಲೀಸ್ ಅಧಿಕಾರಿಗಳು ಜೀಪಲ್ಲಿದ್ದರು, ಸ್ಕಾರ್ಪಿಯೋದಲ್ಲಿದ್ದರು. ಸಿಟಿ ರವಿ ಇದ್ದಂಥ ಸ್ಕಾರ್ಪಿಯೋದಲ್ಲಿ ಏನು ಪೊಲೀಸ್ ಅಧಿಕಾರಿಗಳಿದ್ರು, ಪ್ರತಿ ಅರ್ಧ ಗಂಟೆಗೂ ಡೈರೆಕ್ಷನ್ಸ್ ಬರ್ತಾ ಇತ್ತು. ಯಾರಿಂದ ಬರ್ತಾ ಇತ್ತು ಇದು ಕೂಡ ತನಿಖೆ ಆಗಬೇಕು. ಅದಕ್ಕೆ ಅಶೋಕ್ ಅವರು ಹೇಳಿದ್ದು CBI ತನಿಖೆ ಆಗಬೇಕು ಅಂತೇಳಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡು ಜನಪ್ರತಿನಿಧಿಗಳ ಮೇಲೆ ಒಂದು ಪ್ರಹಾರವನ್ನು ಮಾಡ್ತಕ್ಕಂಥ ಏನು ಕೆಲಸ ಮಾಡಿದೆ, ಖಂಡಿತ ಇದು ಅಕ್ಷಮ್ಯ ಅಪರಾಧ. ಇದು ಸೂಕ್ತವಾಗಿರ್ತಕ್ಕಂಥ ತನಿಖೆ CBI ತನಿಖೆ ಆಗಲೇಬೇಕು.